ಎಲ್ಲರಿಗೂ ನಮಸ್ಕಾರ. ಉನ್ನತ ಶಿಕ್ಷಣದ ಕನಸು ಹೊತ್ತು ಅದಕ್ಕೆ ಬೇಕಾದ ಹಣಕಾಸಿನ ಬಗ್ಗೆ ಚಿಂತೆ ಮಾಡ್ತಿದ್ದೀರಾ? ಹಾಗಿದ್ರೆ ಈ ಮಾಹಿತಿ ಖಂಡಿತ ನಿಮ್ಮಗಾಗಿಯೇ. ಇಂದು ನಾವು ಕರ್ನಾಟಕದ ವಿದ್ಯಾರ್ಥಿಗಳಿಗಾಗಿಯೇ ಇರುವ ಒಂದು ಅತ್ಯುತ್ತಮ ಆರ್ಥಿಕ ಬೆಂಬಲ, ದೇವರಾಜ್ ಅರಸ್ ಶಿಕ್ಷಣ ಸಾಲದ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ಹೌದು, ಎಷ್ಟೋ ಸಲ ಒಳ್ಳೆ ಅಂಕಗಳು, ಪ್ರತಿಭೆ ಎಲ್ಲ ಇದ್ರೂ ಹಣಕಾಸಿನ ಸಮಸ್ಯೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಷ್ಟಪಟ್ಟ ಕೋರ್ಸ್ ಸೇರಕ್ಕಾಗಲ್ಲ. ಇದೊಂದು ದೊಡ್ಡ ಅಡೆತಡೆ. ಆದ್ರೆ ಇದನ್ನ ದಾಟಿ ನಮ್ಮ ಶೈಕ್ಷಣಿಕ ಗುರಿಗಳನ್ನ ತಲುಪೋದು ಹೇಗೆ? ಬನ್ನಿ, ಈ ಪ್ರಶ್ನೆಗೆ ಉತ್ತರ ಏನು ಅಂತ ನೋಡೋಣ. ಇದಕ್ಕೆ ಒಂದು ಬಲವಾದ ಉತ್ತರ ಅಂದ್ರೆ ಅದು ದೇವರಾಜ್ ಅರಸ್ ಶಿಕ್ಷಣ ಸಾಲ ಯೋಜನೆ. ಸರ್ಕಾರವೇ ವಿಶೇಷವಾಗಿ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಅಂತಾನೇ ರೂಪಿಸಿರೋ ಯೋಜನೆ ನಿಜಕ್ಕೂ ಅದೆಷ್ಟೋ ಜನರ ಕನಸುಗಳಿಗೆ ರೆಕ್ಕೆಪುಕ್ಕ ನೀಡಿದೆ. ಹಾಗಾದ್ರೆ ಈ ಯೋಜನೆಯಲ್ಲಿ ಅಸಲಿಗೆ ಏನಿದೆ? ಇದು ಒಂದೇ ತರಹದ ಸಾಲ ಅಲ್ಲ, ಬದಲಿಗೆ ವಿದ್ಯಾರ್ಥಿಗಳ ಬೇರೆ ಬೇರೆ ಅಗತ್ಯತೆಗಳಿಗೆ ತಕ್ಕಂತೆ 3 ವಿಧದ ಸಾಲ ಯೋಜನೆಗಳಿವೆ. ಅವ್ಯಾವು? ಬನ್ನಿ ಒಂದೊಂದಾಗಿ ನೋಡೋಣ. ಮುಖ್ಯವಾಗಿ ಇದರಲ್ಲಿ 2 ಯೋಜನೆಗಳು ಬರ್ತವೆ. ಒಂದು, ಅರಿವು ಯೋಜನೆ. ಭಾರತದ ಒಳಗೆ ಎಲ್ಲೇ ಓದಿದ್ರೂ ವಾರ್ಷಿಕವಾಗಿ ಕೇವಲ 2% ಬಡ್ಡಿ ದರದಲ್ಲಿ ಸಾಲ ಸಿಗುತ್ತೆ. ಇನ್ನೊಂದು, ವಿದೇಶ ಯೋಜನೆ. ವಿದೇಶದಲ್ಲಿ ಓದುವ ಕನಸು ಹೊತ್ತಿದ್ರೆ ಈ ಯೋಜನೆಯಡಿಯಲ್ಲಿ ಸಿಗುವ ಸಾಲಕ್ಕೆ ಬಡ್ಡಿಯೇ ಇಲ್ಲ. ಇದು ನಿಜಕ್ಕೂ ಒಂದು ಅದ್ಭುತ ಅವಕಾಶ ಅಲ್ವಾ? ಹೌದು, ಮತ್ತೊಮ್ಮೆ ಹೇಳ್ತೀನಿ ಕೇಳಿ. ವಿದೇಶದಲ್ಲಿ ಉನ್ನತ ಶಿಕ್ಷಣ ಪಡೆಯುವವರೆಗೆ ಈ ಸಾಲ ಸಂಪೂರ್ಣವಾಗಿ ಬಡ್ಡಿರಹಿತ, ಅಂದ್ರೆ 0% ಇಂಟ್ರೆಸ್ಟ್. ಇದಕ್ಕಿಂತ ಒಳ್ಳೆ ಡೀಲ್ ಎಲ್ಲಾದ್ರೂ ಸಿಗುತ್ತಾ? ಈ 2 ಮುಖ್ಯ ಶೈಕ್ಷಣಿಕ ಸಾಲಗಳ ಜೊತೆಗೆ ದೇವರಾಜ್ ಅರಸು ನಿಗಮದಿಂದ ಬೇರೆ ಬೇರೆ ಅಗತ್ಯಗಳಿಗಾಗಿ ವೈಯಕ್ತಿಕ ಸಾಲದ ಸೌಲಭ್ಯ ಕೂಡ ಇದೆ. ಅಂದ್ರೆ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಲು ಸಾಕಷ್ಟು ಆಯ್ಕೆಗಳು ಲಭ್ಯವಿವೆ ಅನ್ನೋದು ಇದರಿಂದ ಸ್ಪಷ್ಟವಾಗತ್ತೆ. ಸರಿ, ಇಷ್ಟೆಲ್ಲ ಆಯ್ಕೆಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ ಎಲ್ಲಕ್ಕಿಂತ ಮುಖ್ಯವಾದ ಪ್ರಶ್ನೆಗೆ ಬರೋಣ. ಈ ಸಾಲ ಸೌಲಭ್ಯ ಪಡೆಯೋಕೆ ಯಾರೆಲ್ಲ ಅರ್ಹರು? ಇದರ ಕಂಡೀಷನ್ಸ್ ಏನು? ಬನ್ನಿ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಹಾಗಾದ್ರೆ ಈ ಸಾಲಿಗೆ ಯಾರು ಅರ್ಜಿ ಹಾಕಬಹುದು? ಯಾವೆಲ್ಲ ಮಾನದಂಡಗಳನ್ನ ಪೂರೈಸಬೇಕು? ಬನ್ನಿ ಆ ಲಿಸ್ಟ್ ಅನ್ನ ಒಮ್ಮೆ ನೋಡೇ ಬಿಡೋಣ. ಮೊದಲನೇದಾಗಿ ಕರ್ನಾಟಕದ ಕಾಯಂ ನಿವಾಸಿಯಾಗಿರ್ಬೇಕು. ಎರಡನೇದು, ಸರ್ಕಾರ ಗುರುತಿಸಿರೋ ಹಿಂದುಳಿದ ವರ್ಗಗಳಾದ ಪ್ರವರ್ಗ 1, 2A, 3A ಅಥವಾ 3Bಗೆ ಸೇರಿರ್ಬೇಕು. ಜೊತೆಗೆ ಕುಟುಂಬದ ವಾರ್ಷಿಕ ಆದಾಯ ಸರ್ಕಾರದ ಮಿತಿಯೊಳಗೆ ಇರಬೇಕು. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಮಾನ್ಯತೆ ಪಡೆದ ಕಾಲೇಜಿನಲ್ಲಿ ಅಡ್ಮಿಷನ್ ಆಗಿರ್ಬೇಕು. ಇಲ್ಲೊಂದು ಬಹಳ ಮುಖ್ಯವಾದ ಸಲಹೆ. ಅರ್ಜಿ ಸಲ್ಲಿಸೋಕು ಮುಂಚೆ ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣಪತ್ರಗಳು ವ್ಯಾಲಿಡ್ ಇವೆಯಾ, ಅಂದ್ರೆ ಚಾಲ್ತಿಯಲ್ಲಿವೆಯಾ ಅಂತ ಒಮ್ಮೆ ಪಕ್ಕಾ ಮಾಡ್ಕೊಳ್ಳಿ. ಯಾಕಂದ್ರೆ ವೆರಿಫಿಕೇಷನ್ ಟೈಮಲ್ಲಿ ಇವು ಎಕ್ಸ್ಪೈರ್ ಆಗಿದ್ರೆ ಇಡೀ ಪ್ರಾಸೆಸ್ ತಡವಾಗುತ್ತೆ. ಸರಿ, ಅರ್ಹತೆ ಇದೆ ಅಂತ ಖಚಿತವಾದ ಮೇಲೆ ಮುಂದಿನ ಸ್ಟೆಪ್ ಏನು? ಚಿಂತೆ ಬೇಡ, ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಕೂಡ ತುಂಬಾ ಸುಲಭವಾಗಿದೆ. ಬನ್ನಿ ಅದನ್ನ ಹಂತ ಹಂತವಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಒಳ್ಳೆ ವಿಷಯ ಏನಂದ್ರೆ ಇಡೀ ಪ್ರಕ್ರಿಯೆ ಆನ್ಲೈನ್ನಲ್ಲೇ ನಡೆಯುತ್ತೆ. ಎಲ್ಲೂ ಅಲೆಯೋ ಅವಶ್ಯಕತೆ ಇಲ್ಲ. ಸುವಿಧಾ ಕರ್ನಾಟಕ ಪೋರ್ಟಲ್ ಅನ್ನೋ ವೆಬ್ಸೈಟ್ ಮೂಲಕ ಸುಲಭವಾಗಿ ಅಪ್ಲೈ ಮಾಡಬಹುದು. ನೋಡಿ, ಕೇವಲ 5 ಸುಲಭ ಹಂತಗಳು. ಮೊದಲು ಅಧಿಕೃತ ಪೋರ್ಟಲ್ಗೆ ಹೋಗಿ ಅಲ್ಲಿ ನಿಮ್ಮ ಡೀಟೇಲ್ಸ್ ಕೊಟ್ಟು ರಿಜಿಸ್ಟರ್ ಮಾಡ್ಕೊಂಡು ಒಂದು ಲಾಗಿನ್ ಕ್ರಿಯೇಟ್ ಮಾಡಿ. ನಂತರ ಅಪ್ಲಿಕೇಶನ್ ಫಾರ್ಮ್ ಅನ್ನ ತುಂಬಿ ಕೇಳಿರೋ ಡಾಕ್ಯುಮೆಂಟ್ಸ್ಗಳನ್ನ ಅಪ್ಲೋಡ್ ಮಾಡಿ. ಕೊನೆಗೆ ಸಬ್ಮಿಟ್ ಮಾಡಿ ಮತ್ತು ಅಲ್ಲಿ ಬರುವ ಅಪ್ಲಿಕೇಶನ್ ನಂಬರನ್ನ ಸೇಫ್ ಆಗಿಟ್ಕೊಳ್ಳಿ. ಅಪ್ಲೈ ಮಾಡೋಕ್ ಮುಂಚೆ ಈ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇಟ್ಕೊಂಡ್ರೆ ಒಳ್ಳೇದು. ನಿಮ್ಮ ಕಾಲೇಜಿನ ಅಡ್ಮಿಷನ್ ಲೆಟರ್, 10ನೇ ಮತ್ತು 12ನೇ ಮಾರ್ಕ್ಸ್ ಕಾರ್ಡ್, ಆಧಾರ್, ಪ್ಯಾನ್ ಕಾರ್ಡ್ ಮತ್ತು ಮುಖ್ಯವಾಗಿ ಪೋಷಕರ ಆದಾಯ ಪ್ರಮಾಣಪತ್ರ ಇವಿಷ್ಟು ಕೈಯಲ್ಲಿರ್ಲಿ. ಆಯ್ತು, ಸಾಲ ಸಿಕ್ತು ಅಂತ ಅಂದುಕೊಳ್ಳೋಣ. ಆಮೇಲಿನ ಜವಾಬ್ದಾರಿ ಏನು? ಸಾಲವನ್ನ ವಾಪಸ್ ಕಟ್ಟೋದು ಹೇಗೆ? ಅದರ ನಿಯಮಗಳೇನು? ಈಗ ಆ ವಿಚಾರದ ಕಡೆ ಗಮನ ಕೊಡೋಣ. ಇಲ್ಲಿ ಮೊರಾಟೋರಿಯಂ ಅವಧಿ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಅಂದ್ರೆ ನಿಮ್ಮ ಕೋರ್ಸ್ ಮುಗಿದ ತಕ್ಷಣವೇ EMI ಕಟ್ಟೋ ಟೆನ್ಷನ್ ಇರಲ್ಲ. ಓದು ಮುಗಿದ ಮೇಲೆ ಕೆಲ್ಸ ಹುಡುಕೊಂಡು ಆರ್ಥಿಕವಾಗಿ ಸ್ವಲ್ಪ ಸೆಟಲ್ ಆಗೋಕೆ ಅಂತ ಒಂದಿಷ್ಟು ಸಮಯ ಕೊಡ್ತಾರೆ. ಇದೇ ಮೊರಾಟೋರಿಯಂ ಪೀರಿಯಡ್. ಸಾಲ ತೀರಿಸೋಕೆ ಸಿಗುವ ಸಮಯದಲ್ಲಿ ದೊಡ್ಡ ವ್ಯತ್ಯಾಸ ಇದೆ. ಭಾರತದಲ್ಲಿ ಓದಿದ್ರೆ ಸಾಲವನ್ನ 3 ವರ್ಷದೊಳಗೆ ತೀರಿಸ್ಬೇಕು. ಅದೇ ವಿದೇಶದಲ್ಲಿ ಓದಿದ್ರೆ ಆರಾಮಾಗಿ 15 ವರ್ಷಗಳವರೆಗೆ ಸಮಯಾವಕಾಶ ಸಿಗತ್ತೆ. ಇದು ಬಹಳ ದೊಡ್ಡ ಅನುಕೂಲ. ಈಗ ನಾವು ಬಹುತೇಕ ಕೊನೆಗೆ ಬಂದಿದ್ದೇವೆ. ಹಾಗಾದ್ರೆ ಒಟ್ಟಾರೆಯಾಗಿ ಈ ಯೋಜನೆಯ ಲಾಭಗಳೇನು, ಸವಾಲುಗಳೇನು ಮತ್ತು ಒಂದು ವೇಳೆ ಈ ಸಾಲ ಸಿಗದೆ ಹೋದ್ರೆ ಬೇರೆ ಯಾವ ದಾರಿಗಳಿವೆ? ಬನ್ನಿ ನೋಡೋಣ. ಈ ಯೋಜನೆಯ ದೊಡ್ಡ ಪ್ಲಸ್ ಪಾಯಿಂಟ್ಸ್ ಅಂದ್ರೆ
ಕಡಿಮೆ ಅಥವಾ ಶೂನ್ಯ ಬಡ್ಡಿ ದರ ಮತ್ತು ಯಾವುದೇ ಸೆಕ್ಯೂರಿಟಿ ಅಥವಾ ಗ್ಯಾರಂಟಿ ಕೊಡಬೇಕಾಗಿಲ್ಲ. ಆದ್ರೆ ಇದರ ಇನ್ನೊಂದು ಮುಖ ಅಂದ್ರೆ ಅರ್ಹತಾ ನಿಯಮಗಳು ಸ್ವಲ್ಪ ಕಠಿಣವಾಗಿವೆ ಮತ್ತು ಅರ್ಜಿ ಪ್ರಕ್ರಿಯೆಗೆ ಒಂದಿಷ್ಟು ಸಮಯ ಹಿಡಿಬಹುದು. ಒಂದು ವೇಳೆ ಯಾವುದೋ ಕಾರಣಕ್ಕೆ ಈ ಯೋಜನೆಗೆ ಅರ್ಹತೆ ಸಿಗ್ಲಿಲ್ಲ ಅಂದ್ರೂ ಧೈರ್ಯ ಕಳ್ಕೊಳ್ಬೇಕಿಲ್ಲ. ಶಿಕ್ಷಣಕ್ಕಾಗಿ ಸಹಾಯ ಮಾಡಲು ಬೇರೆ ಕೂಡ ಹಲವಾರು ಸರ್ಕಾರಿ ಯೋಜನೆಗಳಿವೆ. ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳು ಎಜುಕೇಷನ್ ಲೋನ್ ಕೊಡ್ತವೆ. ಹಾಗಾದ್ರೆ ಈ ಎಲ್ಲ ಮಾಹಿತಿಯನ್ನ ಇಟ್ಕೊಂಡು ನಮ್ಮ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಯಾವುದು ಸರಿಹೊಂದುವ ಆರ್ಥಿಕ ದಾರಿ ಅಂತ ಯೋಚಿಸಿ, ಸರಿಯಾದ ಯೋಜನೆ ರೂಪಿಸಿ ನಿಮ್ಮ ಕನಸುಗಳನ್ನ ನನಸು ಮಾಡಿಕೊಳ್ಳಿ. ನಿಮ್ಮ ಮುಂದಿನ ಶೈಕ್ಷಣಿಕ ಪಯಣಕ್ಕೆ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್. ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ.